ಸ್ಕಂದಮಾತೆ ದೇವಿ ದುರ್ಗಾದ ನವರಾತ್ರಿಯ 5ನೇ ರೂಪ. ಇವಳು ಸ್ಕಂದ ಅಥವಾ ಕಾರ್ತಿಕೇಯನ ತಾಯಿ. ಕಾರ್ತಿಕೇಯನು ದೇವತೆಯ ಸೇನಾಧಿಪತಿಯಾಗಿದ್ದು, ಅಸುರರನ್ನು ಸೋಲಿಸಿದ ಶೂರನಾಗಿ ಆರಾಧಿಸಲ್ಪಟ್ಟಿದ್ದಾನೆ. ಸ್ಕಂದಮಾತೆಯ ಆರಾಧನೆ ಕಷ್ಟಗಳನ್ನು ನಿವಾರಿಸುತ್ತವೆ. ಸ್ಕಂದಮಾತೆ 4 ಕೈಗಳನ್ನು ಹೊಂದಿರುವ ದೇವಿ, ಇವುಗಳಲ್ಲಿ 2 ಕೈಗಳಲ್ಲಿ ಕಮಲಗಳನ್ನು ಹಿಡಿದಿದ್ದಾಳೆ, ಮತ್ತೊಂದು ಕೈ ಆಶೀರ್ವಾದದ ಭಾವದಲ್ಲಿ ಇರುತ್ತದೆ, ಮತ್ತು 4ನೇ ಕೈಯಲ್ಲಿ ಮಗ ಸ್ಕಂದನನ್ನು ಹಿಡಿದಿರುತ್ತಾಳೆ. ಸ್ಕಂದಮಾತೆಯ ಬಿಳಿ ಬಣ್ಣ ಶಾಂತಿ, ಪಾವಿತ್ರ್ಯತೆ, ಮತ್ತು ಧೈರ್ಯವನ್ನು ಸೂಚಿಸುತ್ತದೆ. ಸಿಂಹವು ಸ್ಕಂದಮಾತೆಯ ವಾಹನವಾಗಿದ್ದು, ಇದು ಶಕ್ತಿಯ ಸಂಕೇತವಾಗಿದೆ. ಸ್ಕಂದಮಾತೆ ಎಂಬ ಹೆಸರು, ಸ್ಕಂದ, ಅಥವಾ ಕಾರ್ತಿಕೇಯನ ತಾಯಿ ಎಂದು ಅರ್ಥೈಸುತ್ತದೆ. ಸ್ಕಂದಮಾತೆಯ ಆರಾಧನೆಯಿಂದ ಬುದ್ಧಿಮತ್ತೆ, ನಿರ್ಭಯತೆ, ಮತ್ತು ಆರೋಗ್ಯವು ಹೆಚ್ಚಾಗುತ್ತದೆ. ಭಕ್ತರ ಆಪತ್ತುಗಳು ಮತ್ತು ದುಃಖಗಳು ನಿವಾರಣೆ ಪಡೆಯುತ್ತವೆ. ಸ್ಕಂದಮಾತೆ ಒಬ್ಬ ದೇವಿ ಮಾತ್ರವಲ್ಲ, ತಾಯಿಯೂ ಹೌದು. ಅವಳ ಆರಾಧನೆಯು ಭಕ್ತರ ಆರೋಗ್ಯ ಮತ್ತು ಸಂತಾನ ಭಾಗ್ಯವನ್ನು ಹೆಚ್ಚಿಸುತ್ತದೆ. ಸ್ಕಂದಮಾತೆಯ ಪೂಜೆಯಿಂದ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತವೆ. ಸ್ಕಂದಮಾತೆಯನ್ನು ಆರಾಧಿಸಲು ಜಪಿಸುವ ಮಂತ್ರ ಇಂತಿದೆ: ಓಂ ಸ್ಕಂದಮಾತಾರೂಪಿಣ್ಯೈ ನಮಃ. ಮನೆಯಲ್ಲಿ ಆಕೆಯ ಆರಾಧನೆಯಿಂದ ಸಂತೋಷ, ಧನ, ಮತ್ತು ಆರೋಗ್ಯ ಬರುತ್ತವೆ. ಸ್ಕಂದಮಾತೆಗೆ ಶ್ವೇತ ಬಣ್ಣದ ಹಣ್ಣುಗಳು, ಹಾಲು, ಹಾಗೂ ಸಿಹಿ ಬೋಧನೆಗಳನ್ನು ಪ್ರಸಾದವಾಗಿ ಅರ್ಪಿಸುತ್ತಾರೆ. ಸ್ಕಂದಮಾತೆಯನ್ನು ಆರಾಧಿಸಿದವರು ಆರೋಗ್ಯವಂತ ಮಕ್ಕಳು ಹೊಂದುತ್ತಾರೆ. ಭಯ ಮತ್ತು ದುಃಖದಿಂದ ಮುಕ್ತಿಗೊಳ್ಳಲು ಸ್ಕಂದಮಾತೆಯ ಆರಾಧನೆ ಮುಖ್ಯವಾದದ್ದು.